ಶಿವಮೊಗ್ಗದಲ್ಲಿ ಮುಸಲ್ಮಾನರು ಬಕ್ರೀದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿರುವ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬಕ್ರೀದ್ ಹಬ್ಬವನ್ನು ಆಚರಿಸಿದರು. सरकार के बारगाह की बार हाजिरी नसीब फरमा। या अल्लाह हम गुनहगार हैं, सरकार नसीब फरमा। या अल्लाह हमारे हालों पर रहम फरमा। मेरे मौला हमारे अमाल इस लायक नहीं कि मौला तेरी जिंदा है उन्हें तू लंबी उम्र अता फरमा। या अल्लाह जिन जिन हज़रात ने मुझसे दुआओं को कहा है मौला तू उन सबको खूब जान बताना, तो सबकी मग़फ़िरत फरमा। या अल्लाह तू उन सबकी मग़फ़िरत फरमा। या अल्लाह बिलखुसूस अमीर अहमद साहब की मग़फ़िरत फरमा। उनकी कब्र पर रहमत और मार की क़यामत के दिन उन्हें भी और हम सबको भी सरकार की शफ़ाअत कुबरा नसीब फरमा। और हम तमाम लोगों को हमारे यहाँ मसलक हक़ मसलक अहले सुन्नत पर कायम व दायम फरमा। या अल्लाह या रहमान या रहीम हमारे हालों पर रहम फरमा। हमें आजिज़ी और इंतसारी की ज़िंदगी अता फरमा। दिखावट की ज़िंदगी से मैंने कुर्बानी का इरादा किया है, उनकी कुर्बानियों को कबूल फरमा। या अल्लाह हम तमाम लोगों को बुरे कामों से महफूज फरमा। या अल्लाह पूरे ಒಂದು ಸಣ್ಣ ಬ್ರೇಕ್ ನಂತರ ಲೋ ನವೀನ ಕನ್ನಡ ಚಿತ್ರದ ನಟ ಹಾಗೂ ಸಂಗೀತ ನಿರ್ದೇಶಕ ನವೀನ್ ಸಜ್ಜೂರ್ ಅವರು ಸಿನಿಮಾ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಸಜ್ಜು ಅಂತ. ನಾನು ಕನ್ನಡ ಚಿತ್ರರಂಗದಲ್ಲಿ 2013ರಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಲೂಸಿಯಾ ಅನ್ನುವಂಥ ಚಿತ್ರದ ಮುಖಾಂತರ ಹಿನ್ನೆಲೆ ಗಾಯಕನಾಗಿ ಚಿತ್ರರಂಗಕ್ಕೆ ಬಂದೆ. ಇದುವರೆಗೂ ಒಂದು 400 ಹೆಚ್ಚು ಸಿನಿಮಾಗಳಿಗೆ ಗಾಯಕನಾಗಿ ಮತ್ತು ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಲೋ ನವೀನ ಅನ್ನುವಂಥ ಒಂದು ಟೈಟ್ಲ್ ಇಟ್ಕೊಂಡು ಒಂದು 2-3 ವರ್ಷಗಳ ಕಾಲ ಕತೆ ಮಾಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿದ್ದೀವಿ. ಸಿನಿಮಾ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ನಿನ್ನೆ ತನಕನೂ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ, ಕೊಳ್ಳೇಗಾಲ, ಮಳವಳ್ಳಿ ಈ ಕಡೆ ಎಲ್ಲ ದೊಡ್ಡ ಸಕ್ಸಸ್ ಆಗಿದೆ. ನಮಗೆ ಈ ಭಾಗದ ಇಲ್ಲಿ ನಮಗೆ ಅತಿ ಹೆಚ್ಚು
ಪ್ರಮೋಷನ್ ಆಗಿಲ್ಲ ಅಂತ ಗೊತ್ತಾಯಿತು. ಅಂದರೆ ಪ್ರಮೋಷನ್ ಕೊರತೆಯಿಂದ ಇಲ್ಲಿ ಜನಗಳು, ಅಂದರೆ ಯಾರೇ ಸಿನಿಮಾಗೆ ಹೋದ್ರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಸಿನಿಮಾಗೆ. ಸಿನಿಮಾನ ತುಂಬ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಗೆಲುವು ಅಂದರೆ ಒಂದು ಕಡೆ ಗೆದ್ದರೆ ಸಾಕಾಗಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಿಗೂ ನಾವು ಮಾಡಿರೋ ಸಿನಿಮಾ ರೀಚ್ ಆಗಬೇಕು. ಸೊ ನಿಮ್ಗಳ ಮುಖಾಂತರ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು. ಅಂದರೆ ನಮ್ಮದು ಒಂದು ಸಣ್ಣ ಸಿನಿಮಾ ಆಗಿರೋದ್ರಿಂದ ಒಂಥರ ರೋಡಿಗಿಳಿದು ಪ್ರಚಾರ ಮಾಡಬೇಕು ಅನ್ನೋ ಥರ ನಿಟ್ಟಿನಲ್ಲಿ ಬರೀ ಬೆಂಗಳೂರಿನಲ್ಲಿ ಎಲ್ಲೋ ಕೂತ್ಕೊಂಡು ಥಿಯೇಟ್ರ್ಗಳ ಪೋಸ್ಟರ್ ಹಾಕಿ ಮತ್ತು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡೋದಕ್ಕಿಂತ ಆ ಊರುಗಳಿಗೆ ಹೋಗಿ ಅಲ್ಲಿ ನಮ್ಮ ಸ್ನೇಹ ಬಳಗಕ್ಕೆಲ್ಲ ಕರೆದು ಸಿನಿಮಾ ತೋರಿಸಿ ಅವ್ರ ಮುಖಾಂತರ ಮೌತ್ ಟು ಮೌತ್ ಪಬ್ಲಿಸಿಟಿಯಾಗಿ ಸಿನಿಮಾ ಚೆನ್ನಾಗಿ ಟೇಕಪ್ ಆಗ್ತಾಯಿದೆ. ಸಿನಿಮಾ ಜನ ನೋಡ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣ ಸೊಗಡಿನ ಸಿನಿಮಾ ಅಂದರೆ ಈ ಥರದ ಸಿನಿಮಾ ಬಂದು ಭಾಳ ವರ್ಷಗಳಾಗಿತ್ತು. ಭಾಳ ವರ್ಷಗಳ ನಂತರ ಒಂದು ಪ್ರಾಂತ್ಯದ ಸೊಗಡಿನ ಸಿನಿಮಾನ ಜನಗಳು ಇಷ್ಟಪಟ್ಟಿದ್ದಾರೆ. ಇದರಲ್ಲಿ ಒಟ್ಟು 8 ಹಾಡುಗಳಿವೆ. 8 ಹಾಡುಗಳಲ್ಲಿ ಮೊದಲನೇ ಹಾಡೇ ಒಂದು ಸೋಬಾನ ಪದ ಆಡುವಂಥ ಅಜ್ಜಿಯಂದಿರು, HD ಕೋಟೆ ಹತ್ರ ಸೋಬಾನ ಪದ ಆಡ್ತಾರೆ ಅಜ್ಜಿಯಂದಿರು. ಆ ಅಜ್ಜಿಯಂದಿರನ್ನ ಕರೆಸಿ ನಾನು ಅವ್ರ ಹತ್ರ ಈ ಹಾಡನ್ನ ಆಡಿಸಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 9.5 ಕೋಟಿ ವ್ಯೂಸ್ ಆಗಿತ್ತು. ಕ್ವಾಣಾಣೆ ನಂದಾಣೆ ವಾಲಾವು ಅಂತೇಳಿ ಈ ತರಕಾರಿಗಳನ್ನೆಲ್ಲ ಮಾತಾಡಿಸ್ತಾ ಒಂದು ಸಾಂಬಾರು ಮಾಡುವಂಥ ಹಾಡು. ದೊಡ್ಡತಾಯಮ್ಮ ಅಡುಗೆ ಮಾಡಕ್ಕೆ ಬತ್ತೀರೋ ಸುದ್ದಿ ಕೇಳಿ, ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿತ್ತೋ, ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ, ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ದೋ, ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿ ಸುದ್ದಿ ಕೇಳಿ, ತ್ವಾಟದಲ್ಲಿರೋ ದಂಟುನ್ ಸೊಪ್ಪು ನಲ್ದಾಡ್ತಿದ್ದೋ, ತ್ವಾಟದಲ್ಲಿರೋ ದಂಟುನ್ ಸೊಪ್ಪು ನಲ್ದಾಡ್ತಿ ಸುದ್ದಿ ಕೇಳಿ, ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿದ್ದೋ, ಕ್ವಾಣಾಣೆ ನಂದಾಣೆ ವಾಲಾವೋ, ಕ್ವಾಣಾಣೆ ನಂದಾಣೆ ವಾಲಾವೋ. ಇದು ಮೊದಲನೇ ಹಾಡೆ ಆ ಅಜ್ಜಿಯಂದಿರ ಹಾಡಾಡಿದ್ದು. ಸುಮಾರು ಒಂದು 9.5 ಕೋಟಿ ವ್ಯೂಸ್ ಆಯಿತು. ಎರಡನೇದು ಈ ಗಂಡು ಮಕ್ಕಳುಗಳಿಗೆ ಯಾಕೆ ಹೆಣ್ಣು ಸಿಗಲ್ಲ ಈ 30 ದಾಟಿರೋರಿಗೆ, ಅವ್ರ ಸಮಸ್ಯೆಗಳೇನಿರುತ್ತೆ ಅನ್ನೋದನ್ನು ಒಂದು ಹಾಸ್ಯಾತ್ಮಕವಾಗಿ ನಿಂಗಣ್ಣೈ ಅಂತ ಒಂದು ಸಾಂಗ್ ಮಾಡಿದ್ವಿ. ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ನಮಗೆ ಪ್ಲಸ್ ಏನಪ್ಪ ಅಂದರೆ ಹಾಡುಗಳನ್ನು ಕೇಳಿ ಟ್ರೈಲರ್ನ ಇಷ್ಟಪಟ್ಟು 4 ಹಾಡುಗಳು ತುಂಬ ಹಿಟ್ಟಾಗಿವೆ. ಹಾಡುಗಳನ್ನು ಕೇಳಿ ಟ್ರೈಲರ್ ಹಿಟ್ಟಾಗಿ ಜನಗಳು ಥಿಯೇಟ್ರ್ ಬಂದು ಹಾಡಲ್ಲೇ ಏನೋ ಒಂದು ಇವರು ನಾವು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಸಿನಿಮಾ ಏನೋ ಮಾಡಿರ್ತಾರೆ ಅಂತ ಈ ಥರದ ಆಡಿಯನ್ಸು ನಮಗೆ ಬಂದು ಇವತ್ತು ತುಂಬ ಚೆನ್ನಾಗಿ 3ನೇ ವಾರಕ್ಕೆ 2ನೇ ವಾರ ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಸೊ ಇದು ನಮಗೆ ಶಿವಮೊಗ್ಗ ಜನತೆಗೆ ತಲುಪಿಸ್ಬೇಕು ಅಂತೇಳಿ ಇವತ್ತಿಲ್ಲೊಂದು ಪ್ರೀಮಿಯರ್ ಶೋ ಅರೇಂಜ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಸಮೇತ ಇವತ್ತು ಸಂಜೆ ಬಿಡುವು ಮಾಡಿಕೊಂಡು 7 ಗಂಟೆಗೆ ಬನ್ನಿ, ಮಾಲಿಗೆ ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಏನು ಶಿವಮೊಗ್ಗದ ಜನತೆಗೂ ನೀವು ಹೇಳ್ಬೋದು, ಮತ್ತು ನಿಮ್ಮ ಬಂಧು ಬಳಗಕ್ಕೂ ಹೇಳ್ಬೋದು. ನಾನು ಇದನ್ನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.